ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರ್ತಕ್ಕಂಥ ಸಂಪೂರ್ಣ ಸ್ವಾಗತ ಕೋರಿ ನಾನು ಒಂದು ಏಪ್ರಿಲ್ 26ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮತದಾನದ ದಿನಾಂಕವು 26ನೇ ತಾರೀಕಿನಂದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಬಿಜೆಪಿಯ ಮತ್ತು ಜಾತ್ಯತೀತ ಜನತಾದಳದ ಮೈತ್ರಿಯ ಅಭ್ಯರ್ಥಿಯಾಗಿ ಮಂಡ್ಯ ಜಿಲ್ಲೆಯ ಹಲವಾರು ಹಿರಿಯರ ಒಂದು ಸಲಹೆ ಮೇರೆಗೆ ಹಲವಾರು ಪಕ್ಷಗಳ ಸ್ನೇಹಿತರುಗಳ ಒತ್ತಾಯದ ಮೇರೆಗೆ ಈ ಒಂದು ಮಂಡ್ಯ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಾನೇನು ಅಭ್ಯರ್ಥಿಯಾಗಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಶ್ರೀರಂಗಪಟ್ಟಣದ ಎಲ್ಲ ನನ್ನ ತಂದೆ ತಾಯಿಗಳ ಯುವಕ ಮಿತ್ರರ ಆಶೀರ್ವಾದವನ್ನು ಪಡೆಯಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತಿದ್ದೇನೆ. ಪ್ರಥಮವಾಗಿ ಈ ಒಂದು ಊರು ಬಿಸಿಲೇನಿದೆ, ದಿನೇ ದಿನೇ ನಮ್ಮ ಒಂದು ಭಾಗದಲ್ಲಿ ಈ ರೀತಿಯ ಬಿಸಿಲನ್ನು ನಾವು ಹಿಂದೆ ಕಾಣ್ತಿರಲಿಲ್ಲ. ಇಂಥ ಒಂದು ಊರು ಬಿಸಿಲಿನಲ್ಲೂ ಸಹ ಶ್ರೀರಂಗಪಟ್ಟಣದ ಪ್ರತಿಯೊಂದು ಗ್ರಾಮಗಳಿಂದ ನನ್ನ ತಂದೆ ತಾಯಿಗಳು ಯುವಕರು ಅತ್ಯಂತ ಉತ್ಸಾಹದಲ್ಲಿ ಒಂದು ಮೈದಾನದಲ್ಲಿ ತಾವೆಲ್ಲ ಏನು ಕೂತಿದ್ದೇವೆ. ನಿಮ್ಮ ಈ ಒಂದು ಅಭಿಮಾನಕ್ಕೆ ನನ್ನ ಕೃತಜ್ಞತೆಗಳನ್ನು ನಿಮ್ಮೆಲ್ಲರಿಗೆ ಸಲ್ಲಿಸಿ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ಈ ಒಂದು ಸಭೆಯಲ್ಲಿ ನಮ್ಮ ಡಾಕ್ಟರ್ ರವೀಂದ್ರ ಅವರು ಇವತ್ತು ಈ ಒಂದು ವೇದಿಕೆ ಮುಖಾಂತರ ಅವರ ಒಂದು ಚಿಂತನೆಗಳು ಅವರ ಭಾವನೆಗಳು ಏನಿದೆ ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ ನಾನು ಗಮನಿಸಿದ್ದೇನೆ ಹಲವಾರು ಸಂದರ್ಭದಲ್ಲಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಪ್ರಥಮವಾಗಿ ಮಾತನಾಡಿದ್ದಾರೆ. ನಂತರ ಸಚಿವರು ಮತ್ತು ನಮ್ಮ ರವೀಂದ್ರ ಶ್ರೀಕಂಠೆ ಅವರು ಪುತ್ರರವರು ಅವರು ಸಹ ಕೆಲವು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತಿನ ಈ ಒಂದು ಲೋಕಸಭೆ ಚುನಾವಣೆ ದೇಶದಲ್ಲಿ ಒಂದು ಸುಗಮವಾದಂತಹ ರೀತಿಯಲ್ಲಿ ದೇಶದ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥ, ದೇಶದ ಭದ್ರತೆಯನ್ನು ಕಾಪಾಡ್ತಕ್ಕಂಥ, ದೇಶದ ಒಂದು ಆರ್ಥಿಕ ಸುಧಾರಣೆಗಳನ್ನು ಬರ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ಸಮರ್ಥ ನಾಯಕನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವವನ್ನು ಜನತೆ ಬೆಂಬಲಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ನ ಒಂದು ಮೈತ್ರಿಯನ್ನ ನಾನು ಮಾಡಿಕೊಂಡಿರ್ತಕ್ಕಂಥದ್ದು ನನ್ನ ಒಂದು ಸ್ವಾರ್ಥಕ್ಕಲ್ಲ ಅಂತಕ್ಕಂಥದ್ದನ್ನ ನಮ್ಮನ್ನ ಬೆಳೆಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳ ಮುಂಭಾಗದಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಇದು ನನ್ನ ಸ್ವಾರ್ಥ ಇಲ್ಲ. ನಾನು ಈ ಬಾರಿ ಚುನಾವಣೆ ನಿಲ್ಲಬಾರದು ಅಂತ ಇದ್ದವು. ಈ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ತುಮಕೂರು ಜಿಲ್ಲೆಯಿಂದ ಹಲವಾರು ರೀತಿಯ ಒತ್ತಡಗಳನ್ನು ನೀಡಲಾದವು. ಚಿಕ್ಕಬಳ್ಳಾಪುರದಿಂದ ನಿಲ್ಲಬೇಕು ಅಂದ್ರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನಿಲ್ಲಬೇಕು ಅಂದ್ರು. ನಾನು ಈ ಬಾರಿ ನಿಲ್ಲಕ್ಕೆ ತೀರ್ಮಾನ ಮಾಡಿಲ್ಲ. ಕರ್ನಾಟಕದಲ್ಲಿ ಈಗಿನ ಈ ಒಂದು ಕೆಟ್ಟ ಸರ್ಕಾರವನ್ನ ಎದುರಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಿದೆ, ಅದಕ್ಕೆ ನಾನು ಕರ್ನಾಟಕದ ವಿಧಾನಸಭೆಯಲ್ಲಿ ಇರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೆ.
ಆದರೆ ದೆಹಲಿಯಲ್ಲಿ ಕೆಲವು ನಾಯಕರುಗಳು ಸಹ ಈ ಸಂದರ್ಭದಲ್ಲಿ ನೀವು ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಹಲವಾರು ಭಾಗದಲ್ಲಿ ನಿಮ್ಮನ್ನು ಚುನಾವಣೆ ನಿಲ್ಲಿಸಿಕೊಳ್ಳಿ ಕೊಡ್ತಾ ಇದ್ರು. ನಾನು ಕೊನೆಗೆ ಆಯ್ಕೆ ಮಾಡಿಕೊಂಡಿದ್ದು ಮಂಡ್ಯ ಜಿಲ್ಲೆಯ ಕಾರಣ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳು ಹಿರಿಯರೆಲ್ಲರೂ ದೇವರುಗಳು ನಿಮಗೂ ಸುಮಾರು 40-50 ವರ್ಷಗಳ ಸಂಬಂಧವನ್ನು ಇಟ್ಟುಕೊಂಡಿದ್ದರು. ನನಗೆ ಮತ್ತು ಈ ಜಿಲ್ಲೆಯ ಒಂದು ಸಂಬಂಧ ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ನಾನು ಸಹ ಸಂಬಂಧವನ್ನು ಬೆಳೆಸಿಕೊಂಡಿದ್ದೇನೆ. ಮಂಡ್ಯ ಜಿಲ್ಲೆಯ ನನ್ನ ರೈತ ಕುಟುಂಬದ ಬಂಧುಗಳು ಯಾವುದಾದ್ರೂ ಒಂದು ಮದುವೆ ಸಮಾರಂಭಕ್ಕೆ ನೀನು ಬರಬೇಕು ಅಂತ ಕರೆದಾಗ ಆ ಮದುವೆ ಸಮಾರಂಭಗಳಿಗೆ ಭೇಟಿ ಕೊಟ್ಟು ವಧುವರರಿಗೆ ಶುಭಾಶಯಗಳನ್ನು ಕೋರತಕ್ಕಂಥದ್ದು 1999ರಿಂದ ಪ್ರಾರಂಭ ಮಾಡಿದೆ. ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ನನಗೆ ಜನ್ಮ ಕೊಟ್ಟಂತ ಭೂಮಿ ಹಾಸನ ಜಿಲ್ಲೆ ಆದರೂ ರಾಜಕೀಯವಾಗಿ ಜನ್ಮ ಕೊಟ್ಟಂತವರು ರಾಮನಗರ ಜಿಲ್ಲೆಯ ಜನತೆ ಆದರೂ ನನಗೆ ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಿಗಳು. ನೂರಾರು ಬಾರಿ ಹೇಳಿದ್ದೇನೆ, ರಾಜ್ಯದ ಯಾವುದೇ ಭಾಗಕ್ಕೆ ಹೋದರೂ ಈ 3 ಜಿಲ್ಲೆಗಳನ್ನು ನಾನು ನಡೆಸ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯವನ್ನು ಇಟ್ಕೊಂಡಿದ್ದೇನೆ. ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹಗರಣಗಳು 2G 3G ಕಲ್ಲಿತ್ತು ಏಷ್ಯಾಡ್ ಸುಮಾರು 12 ಲಕ್ಷ ಕೋಟಿ ಲೂಟಿ ಬಂದಂತವರು, ಅವತ್ತು ರೈತರ ಮನೆಗೆ ನುಗ್ಗಿ ಜಪ್ತಿ ಹರಾಜು ಮಾಡಿಸಿದಂತವರು, 138 ಜನ ಕೊಲೆಯಾದಂತ ಕೊಲೆಗಾರರಿಗೆ ಓಟ್ ಇಲ್ಲ ಅಂತ ಹೇಳುವಂತ ಸಂದರ್ಭ ಅಧಿಕಾರದಲ್ಲಿದ್ದಂತ ಕಾಂಗ್ರೆಸ್ನವರು ಇವತ್ತು ಹೆಂಗೆ ರೈತರ ಪರ ಜನಸಾಮಾನ್ಯರ ಪರ ಆಗ್ತಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಆಡಳಿತ ಇದ್ದಾಗ ಜನವಿರೋಧಿ ಕೆಲಸ ಮಾಡಿ ಇವತ್ತು ಒಂದು ಸುಳ್ಳು ಹೇಳ್ಕೊಳ್ಳೋ ಮೂಲಕ ಸಿದ್ದರಾಮಯ್ಯ ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಂದ್ರಸ್ವಾಮಿ ಆಗ್ಬೋದು, ಸುಳ್ಳಿನ ಸರಮಾನ ಹೇಳಿ ಚುನಾವಣೆ ನಡೆಸ್ತಾ ಇದ್ದಾರೆ. ಅವ್ರು ಒಂದೇ ಒಂದು ಮಾತಾಡ್ತೀನಿ, ನಾನು ಒಬ್ಬ ಸಾಮಾನ್ಯ ರೈತರ ಮಗನಾಗಿ ನೀವೆಲ್ಲರೂ ಒಂದು ವೇದಿಕೆ ಕರೀರಿ. ಕಾಂಗ್ರೆಸ್ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಈ ನಾಡಿಗೆ, ಈ ಜನಕ್ಕೆ, ಎಲ್ಲ ವರ್ಗದ ಜನಕ್ಕೆ ಏನು ಸಾಧ್ಯ ಮಾಡಿದ್ರೆ ಆ ಸಾಧ್ಯ ಪಟ್ಟಿ ತಗೊಂಡು ನಾನು ನಂತರ ಅಧಿಕೃತ ಪಟ್ಟಿ ತರ್ತೀನಿ. ಆ ಪಟ್ಟಿ ಒಳಗಡೆ ಎಲ್ಲರೂ ನರೇಂದ್ರ ಮೋದಿ ಅವರನ್ನು 10 ವರ್ಷ ಮಾಡಿರೋ ಸಾಧ್ಯ ನಿಮಗಿಂತ ಕಡಿಮೆ ಆದ ತರ ಮಾಡ್ತೀವಿ. ನೀವು ಮಾಡಿದಂತ ಯಾವುದೇ ಸಾಧ್ಯ ಹೇಳ್ತಾ ಇಲ್ಲ. ಸುಳ್ಳು ಹೇಳ್ತಾ ಬಂದು ಜನರನ್ನ ಗೊಂದಲ ಸಿಗಿಸೋದಿದೆಯಲ್ಲ, ಚಂದ್ರಸ್ವಾಮಿ ಹೇಳ್ತೀನಿ, ನಿಮ್ಗೆ ಓಟ್ ಹಾಕ್ಬೇಕ. ನಾವು ನಮ್ಮಪ್ಪ ನಮ್ಮವ್ವ ತೆಗೆದು ಮಾಡಬೇಕು, ನನ್ನ ಮಕ್ಕಳಾಗಲಿ ನನ್ನ ಮೊಮ್ಮಕ್ಕಳಾಗಲಿ ಅಂತ. ಅದೇ ರೀತಿ ಇರೋರು ಎಲ್ಲ ಮನೆಯಲ್ಲಿ ಇಟ್ಟರು. ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಿ ನಮ್ಮ ಮಕ್ಕಳು ಆಗ್ಬೇಕು, ನಮ್ಮ ಮಕ್ಕಳು ಮುಂದೆ ಚೆನ್ನಾಗಿ ಬದುಕಬೇಕು ಅಂತ ಹೇಳಿ ಕನ್ನಂಬಾಡಿ ಕಟ್ಟೆ ಕಟ್ಟದ ಇತಿಹಾಸದಿಂದ ಸತತವಾಗಿ 4 ತಿಂಗಳು 5 ತಿಂಗಳು ನೀರು ಬಿಡದೆ ಇರುವಂತ ಸಾಧನೆ ಏನಾಗಿದ್ರೆ ಅದು ಕಾಂಗ್ರೆಸ್ ಸಾಧನೆ, ಅದು ಸಿದ್ದರಾಮಯ್ಯ ಸಾಧನೆ. ಜನ ಹೇಳ್ತಾರೆ ಕಾಂಗ್ರೆಸ್ ಆಡಳಿತ ಬಂದ್ರೆ ಬರಗಾಲ ಬರುತ್ತೆ ಅಂತ. ಆ ಬರಗಾಲ ತೋರಿಸಿದ್ರು ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಂತ ಬದುಕನ್ನ ಕಿತ್ಕೊಂಡು ವಿಷ ಕೊಟ್ಟರು. ವಿಷ ಕೋಳಿಗೆ ಓಟ್ ಕೊಡ್ಬೇಕಾ? ಇವತ್ತು ಮಂಡ್ಯದಲ್ಲಿ ಎಲ್ಲ ರೈತರು ಯೋಚನೆ ಮಾಡ್ತಾ ಇದ್ದಾರೆ, ನಮ್ಗೆ ವಿಷ ಕೊಟ್ಟಿದ್ದೀವಿ, ನೀವು ಸರಿಯಾದಂತ ಪಾಠ ಹೇಳ್ತೀವಿ, ಪಾಠ ಹೇಳಿ ನಮ್ಮ ತಂದೆ ತಾಯಿಗೆ ಗೌರವ ತೋರಿಸ್ತೀವಿ ಅಂತ ನಮ್ಮನ್ನ ಒಲಿಸಿರುವಂತವ್ರಿಗೆ ನೆನಪು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ವರ್ಷಕ್ಕೆ ಯಾವ್ಯಾವ ಚೆಂಬು ಇದನ್ನೇ ಹೇಳಿ ನೀವು ಯಾವುದೇ ಒಂದು ಸಾಧನೆಯನ್ನ 55 ವರ್ಷ ಮಾಡಿದ ಸಾಧನೆಯನ್ನ ನರೇಂದ್ರ ಮೋದಿ ಮಾಡಿರುವಂತ 10 ವರ್ಷ ಸಾಧನೆ ಸಮ ಮಾಡಕ್ ಸಾಧ್ಯವೇ ಇಲ್ಲ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಈ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಇರೋದಕ್ಕೆ ಅರ್ಹತೆ ಇರುವಂತಹ
ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದವರು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲೋದಕ್ಕೆ ಅವಶ್ಯಕತೆ ಅರ್ಹತೆ ಇರುವಂತಹ ವ್ಯಕ್ತಿ. ಸಿದ್ದರಾಮಯ್ಯ ಪ್ರಾಥಮಿಕವಾಗಿ ನಿಂತ್ಕೊಳ್ಳೋದಾದ್ರೆ ಕುಮಾರಸ್ವಾಮಿ ಮಂಡ್ಯದಲ್ಲಿ ಯಾಕೆ ನಿಂತ್ಕೋಬಾರ್ದು ಅನ್ನೋ ಪ್ರಶ್ನೆನ ಕಾಂಗ್ರೆಸ್ನವರೇ ಕೇಳ್ಕೋಬೇಕಾಗಿರುವಂತಹ ನನ್ನ ಮಾತೃ ಪಕ್ಷದವರು ಅದನ್ನು ಕೇಳ್ಕೋಬೇಕು. ಮತ್ತೆ ಅದೇ ಸಿದ್ದರಾಮಯ್ಯವರು ಅದ್ಯಾವ ಬಾಯಲ್ಲಿ ಕುಮಾರಸ್ವಾಮಿ ಹೊರಗೋರು ಅಂತ ಹೇಳ್ತಾರೋ ಅವರೇ ಅವರಿಗೆ ಇವರೆಲ್ಲ ಸಂಘ ಮಾಡಿಸ್ಕೊಂಡ್ಬಿಟ್ಟು ಹೇಳ್ತಾರೆ ಅಂತಂದ್ರೆ ಆದರೆ ಇವರು ಯಾವ ತರಹದ ನಾಲ್ಗೆ ಯಾವ ತರಹದ ಮನಸ್ಥಿತಿ ಇವರ ವಿಚಾರಗಳೇನು ಅಂತದನ್ನು ಕೂಡ ನಾವು ಅರ್ಥ ಮಾಡ್ತೀವಿ. ಇನ್ನೊಂದು ಕಡೆಯಿಂದ ಬಂದಾಗ ಯಾಕೆ ನಾವು ಕುಮಾರಸ್ವಾಮಿ ಅವರ ವಿಚಾರದಿಂದ ಬೆಂಬಲ ಕೊಡಬೇಕಾಗಿದೆ ಅಂತಂದ್ರೆ ಈ ಜಿಲ್ಲೆ ಒಬ್ಬ ಎಷ್ಟು ಕಠೋರ ಆಗಬಾರ್ದು. ಈ ಜಿಲ್ಲೆಗೆ ಕುಮಾರಸ್ವಾಮಿ ಅವರಿಂದ ಆಗಿರಬಹುದಾದಂತಹ ಅಥವಾ ಇರಬಹುದಾದಂತಹ ಅಭಿಮಾನ ಏನಿದೆಯೋ ಆ ಅಭಿಮಾನದ ಕಾರಣಕ್ಕೂ ಕೂಡ ನಾವು ಕುಮಾರಸ್ವಾಮಿ ಅವರನ್ನ ಈ ಸರಿ ಬೆಂಬಲಿಸ್ಕೊಳ್ಬೇಕು. ಕುಮಾರಣ್ಣವರೇ ಮತ್ತು ನಮ್ಮ ರಾಜ್ಯದ ಎಲ್ಲ ನಾಯಕರೇ, ನಮ್ಮ ಜಿಲ್ಲೆಯ ಎಲ್ಲ ನಾಯಕರೇ, ನನ್ನ ಕ್ಷೇತ್ರದ ಎಲ್ಲ ನಾಯಕರೇ, ಜನಪ್ರತಿನಿಧಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರೇ, ತಾಯಂದಿರೇ, ಸಹೋದರಿಯರೇ, ಈಗ ಮನೆ ಸುಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಮನೆ ಸುಡ್ತಾ ಇದ್ದಾರೆ, ಜಮೀನು ಸುಡ್ತಾ ಇದ್ದಾರೆ. ಆ ಬಿಸಿಲೇ ಕರ್ಕೊಂಡಿದ್ದೀವಿ. ಇನ್ನು 10 ನಿಮಿಷ ಕುಮಾರಣ್ಣ ಮಾತಾಡ್ತಾರೆ. ಆ ಬಿಸಿಲು ತಾವೆಲ್ಲ ದಯಮಾಡೋದು ಕರ್ಕೊಳ್ಳಿ. ನಿಮ್ಗೆ ಬಹಳ ವಿಷಯಗಳು ಮಾತಾಡೋದಿದೆ. ಇಲ್ಲಿ ಎಲ್ಲರೂ ಬಂದು ಕುಮಾರಣ್ಣ ಅವ್ರು ಮಾತಾಡೋಕೆ ಮುಖ್ಯವಾದ ವಿಚಾರ. ನಾನು 2-3 ವಿಚಾರಗಳನ್ನ ತಮ್ಗೆ ಹೇಳ್ಬಿಟ್ಟು ನಾನು ಕುಮಾರಣ್ಣ ಬಿಟ್ಕೊಡ್ತೀನಿ. ಇವತ್ತು ಒಕ್ಕಲಿಗರ ನಾಯಕತ್ವಕ್ಕೆ ಎಲ್ಲರೂ ಪಾಪ ಪದಾಡ್ತಾ ಇದ್ದಾರೆ ಅಲ್ವಾ? ಒಕ್ಕಲಿಗರ ನಾಯಕತ್ವ ಬೇಕು ನಿಮ್ಗೆ, ಪದಾಡ್ತಾ ಇದ್ದೀವಿ. ಯಾಕೆ ನಂಜನಗೂಡು ಹತ್ರ ಪಾಂಡವಪುರ ಬಸ್ ಬಿಟ್ಟೋದಾಗ ಒಕ್ಕಲಿಗರ ನೆನಪಾಗಿಲ್ವ ನಿಮ್ಗೆ? ಒಕ್ಕಲಿಗರ ನೆನಪಾಗಿಲ್ವಾ? ಇದೇ ಪಾಂಡವಪುರ ನಾಳೆಗೆ ಮಕ್ಕಳು ಬಿಟ್ಟೋದಾಗ ಶಾಲೆ ಮಕ್ಕಳುಗಳು ಆಗ ಒಕ್ಕಲಿಗರ ನೆನಪಾಗಿಲ್ವಾ? ಇವತ್ತು ರೋಡ್ ಒಕ್ಕಲಿಗರ ನಾಯಕತ್ವ ಸುದ್ದಿ ಮಾತಾಡ್ತೀರಾ? ಅವತ್ತು ಕುಮಾರಣ್ಣ ಬರಬೇಕಾಗಿತ್ತು ನಮ್ಮನೆ ಶಾಸನ. ಯಾಕೆ ಜನ ಒಕ್ಕಲಿಗರ ನಾಯಕ ಕುಮಾರಸ್ವಾಮಿ ಧೈರ್ಯ ಅಂತಾರೆ ಅಂದ್ರೆ ಅವ್ರು ಕಷ್ಟಪಡ್ತಾರೆ ಅಂತ ದಯಮಾಡಿ ಅರ್ಥ ಮಾಡ್ತಾರೆ. ಇದು ತಿಂಗಳಿಗೆ ಮಾತಾಡ್ತಾರೆ, ಯಾರು ಕಟ್ಟಿಲ್ಲ ಈ ಜಿಲ್ಲೆಯಲ್ಲಿ. ಹಾಗಾಗಿ ಇವತ್ತು ನಮ್ಮ ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಎಲ್ಲ ಪ್ರಶ್ನೆ ಮಾಡಿಬಿಟ್ರು. ಈ ಕಾಂಗ್ರೆಸ್ ಅವಕಾಶ ಕೊಟ್ರೆ 136 ಜನ ಕೆಲಸಕ್ಕೆ ನೀರಿತ್ತು, ಕಟ್ಟೆ ನೀರು ಬಿಟ್ಟಿಲ್ಲ, ಜಮೀನು ನೀರಿಲ್ಲ, ಕೆರೆ ಕಟ್ಟೆಗಳು ನಡುವಾಯ್ತು. ಕೇವಲ ಒಬ್ಬ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಳಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಚುನಾವಣೆ ನಿಂತಿರೋ ಕಾಂಟ್ರಾಕ್ಟರ್ ಅನುಕೂಲ ಮಾಡ್ಕೊಳಕ್ಕೆ ಕೆರೆ ಕಟ್ಟೆಗಳನ್ನ ಒಡೆಸ್ಬಿಟ್ರು. ಮಂಡ್ಯ ಜಿಲ್ಲೆ ಜನರ ಬದುಕನ್ನ ಹಾಳು ಮಾಡ್ಬಿಟ್ರು. ಹಾಗಾಗಿ ಇವ್ರು ಒಳ್ಳೇದಾಗ ದೇವರು ನಿಜವಾಗ್ಲೂ ಒಳ್ಳೇದು ಮಾಡೋದಿಲ್ಲ. ನಮ್ಮ ರೈತರ ಶಾಪ ಅವ್ರು ಕಟ್ಟಕ್ಕೆ ಅಂತ ಈ ಸಭೆ ಹೇಳ್ತಾ ತಮ್ಗೆಲ್ಲ ಒಂದು ವಿಚಾರ. ಇವತ್ತು ಕುಮಾರಣ್ಣವರ ಗೆಲುವು ನಮ್ಮ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರ ಗೆಲುವು ಅಷ್ಟು ಪ್ರಮುಖವಾಗಿದೆ. ಇವತ್ತು ರೈತಾಪಿ ವರ್ಗ, ಸಾಮಾನ್ಯ ವರ್ಗ, ಬಡವರು ಉಳಿಬೇಕಾದ್ರೆ ಕುಮಾರಣ್ಣವರ ನಾಯಕತ್ವ ಈ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ನಿಮ್ಮ ಹೇಳ್ತಾ, ನಿಮ್ಗೆ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಅವರೇ ಆದಂತ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ನಾವೇನು ನಮ್ಮ ಸಭೆಯಲ್ಲಿ ನರೇಂದ್ರ ಮೋದಿ ಅವರನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಸಭೆಗಳಲ್ಲೇ ಮೋದಿ 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 ಕೂಗ ಶುರು ಮಾಡ್ಬಿಟ್ಟವ್ರೆ. ನಿಜನಾ? ಹಾಗೆ ಇವತ್ತು ದೇಶಕ್ಕೆ 20 ವರ್ಷ ನರೇಂದ್ರ ಮೋದಿ ಅವರ ನಾಯಕತ್ವ ಬೇಕಿದೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಗೆಲ್ಲರಿಗೂ ಅನಿವಾರ್ಯ ಕುಮಾರಣ್ಣ ಅವರ ನಾಯಕತ್ವ ಅನ್ನೋದನ್ನ ನಾನು ಇದರಿಂದ ನಿಮ್ಗೆ ಹೇಳ್ತಾ, ತುಂಬಾ ವಿಚಾರಗಳಿದ್ರು ಕೂಡ ಬಹಳ ಪ್ರಶ್ನೆ ಕೂತಿದ್ದೀನಿ. ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಶ್ರೀರಂಗಪಟ್ಟಣ ಕ್ಷೇತ್ರದ ಜನ ಬೇಕೋ ಬೇಡವೋ ಅನೇಕ ಸರಿ ತಪ್ಪಲಾಗಿದೆ ಇಲ್ಲಿ ತನಕ. ಈಗ ನಿಮ್ಮ ಸ್ವಾಭಿಮಾನ, ನಿಮ್ತನ ಮಂಡ್ಯ ಜಿಲ್ಲೆ ಹೊರಗಡೆ ಹೋಗಿ ನೀವು ಚುನಾವಣೆ ಆದ್ಮೇಲೆ ಎದೆ ಕಟ್ಕೊಂಡು ನಾನು ಮಂಡ್ಯ ಜಿಲ್ಲೆಯನ್ನು ಕೇಳಬೇಕಾದ್ರೆ ಕುಮಾರಣ್ಣ ಅಟ್ಲೀಸ್ಟ್ 3 ಲಕ್ಷದಲ್ಲಿ ಗೆಲ್ಬೇಕು. ನಿಮಗೆ ನೀವು ಮಾಡ್ಕೊಳ್ಳೋ ಅವಮಾನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಬಂದಿರ್ತಕ್ಕಂಥವರೆಲ್ಲ ಮನೆಗೆ ಹೋಗಿ ಮತ ಕೇಳೋದ್ರ ಮುಖಾಂತರ 2 ಪಕ್ಷದವರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಇಬ್ರು ಜೊತೆ ಹೋಗಿ ಮನೆಗೆ ಹೋಗ್ತೀವಿ. ಚುನಾವಣೆ ದಿನ ತಾವೆಲ್ಲರೂ ಮಂಡ್ಯ ಜಿಲ್ಲೆಯ ಒಂದು ಬದುಕಿಗೆ, ಮಂಡ್ಯ ಜಿಲ್ಲೆಯ ಒಂದು ಸ್ವಾಭಿಮಾನಕ್ಕೆ ಮತ ಕೇಳಿ ನಮ್ಮ ಜಿಲ್ಲೆಯ ಗೌರವ ಹೆಚ್ಚಿಸ್ಕೋಬೇಕು. ಇವತ್ತು ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ
ಮಣ್ಣಿನ ಮಗ ಎಚ್ ಡಿ ದೇವೇಗೌಡರವರಿಗೆ, ಕುಮಾರಣ್ಣ ಅವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎನ್ಡಿಎ ಮೈತ್ರಿಕೂಟದ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಅವರೇ, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಂದ್ರೇಶ್ ಅವರೇ, ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ರಮೇಶಣ್ಣ ಅವರೇ, ಜೆಡಿಎಸ್ ಪಕ್ಷದ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರಾದಂತಹ ಪಿ ಎನ್ ರಮೇಶ್ ಅವರೇ, ದಶರಥನ್ ಅವರೇ, ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ಟರಾಜನ್ ಅವರೇ, ಮಾಜಿ ಶಾಸಕರಾದಂತಹ ಹಿರಿಯರು ಸಹೋದರಾದಂತಹ ರವೀಂದ್ರ ಶ್ರೀಕಂಠಯ್ಯ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎರಡೂ ಪಕ್ಷದ ಆಧಾರ ಸ್ತಂಭ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಬಂಡೆಪ್ಪ ಕಾಶಂಪಣ್ಣವರಿದ್ದಾರೆ. ಸಮಯದ ಅಭಾವ ಇರುವುದರಿಂದ ಈ ಚುನಾವಣೆ ಕಾಂಗ್ರೆಸ್ ಎನ್ಡಿಎ ಪಕ್ಷದ ಚುನಾವಣೆ ಅಂತ ನೀವು ಪರಿಗಣಿಸಬೇಡಿ. ಈ ಚುನಾವಣೆ ಭಾರತ ದೇಶದ ಭವಿಷ್ಯದ ಚುನಾವಣೆ. ಬಹಳ ವಿಚಾರದ ಆಧಾರದ ಮೇಲೆ ಭಾರತವನ್ನ ವಿಶ್ವಗುರು ಎನ್ನುವ ನಿಟ್ಟಿನಲ್ಲಿ ಭಾರತ ದೇಶದ ಹೆಸರನ್ನ ಪ್ರಪಂಚದಾದ್ಯಂತ ಕೊಂಡಾಡಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಮಣ್ಣಿನ ಮಗ ಶ್ರೀ ಎಚ್ ಡಿ ದೇವೇಗೌಡರು. ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳನ್ನ ಎನ್ಡಿಎ ಪಕ್ಷದ ಅಭ್ಯರ್ಥಿ ಕುಮಾರಣ್ಣ, ಕರುಣಾಮಯಿ ತಾಯಿ ಹೃದಯದಂತ ಕುಮಾರಣ್ಣ ಅವರಿಗೆ ನೀಡುವುದರ ಮುಖಾಂತರ ಈ ತಾಲೂಕಿನಲ್ಲಿ 45,000 ಮತಗಳ ಅಂತರದಿಂದ ಕುಮಾರಣ್ಣನ ಮುನ್ನಡೆಯನ್ನ ಕಾಯ್ದುಕೊಳ್ಬೇಕಾಗಿ ಬಂದಿದೆ. ಕುಮಾರಣ್ಣವರಾಗ್ಲಿ, ನೆಲ್ಮೆ ಪ್ರಧಾನಿ ದೇವೇಗೌಡರ, ಮಾಜಿ ಪ್ರಧಾನಿಗಳಂತ ದೇವೇಗೌಡರಾಗ್ಲಿ, ವಿಶ್ವ ನಾಯಕರಾದಂತ ನರೇಂದ್ರ ಮೋದಿ ಅವರಾಗ್ಲಿ ಯಾವತ್ತೂ ಕೂಡ ಜಾತಿ ಆಧಾರದಲ್ಲಿ ರಾಜಕಾರಣವನ್ನ ಮಾಡಿಲ್ಲ. ನರೇಂದ್ರ ಮೋದಿ ಅವರು ಏನೇ ಯೋಜನೆಗಳು ಕೊಟ್ಟಿದ್ರು, ಕುಮಾರಣ್ಣ ಸಾಲ ಮನ್ನಾ ಮಾಡಿದ್ರು, ಯಾವ್ದಾರ ಜಾತಿ ಆಧಾರದ ಮೇಲೆ ಸಾಲ ಮನ್ನಾ ಮಾಡಿದ್ರ? ಎಲ್ಲ ಜನಾಂಗದ ರೈತ ಕುಟುಂಬಗಳಿಗೆ ಸಾಲವನ್ನು ಮನ್ನಾ ಮಾಡಿದ್ರು. ವಿಶೇಷವಾಗಿ ತಾಯಂದ್ರು ಸಮೃದ್ಧಿಯ ಬದುಕನ್ನ ಕಟ್ಕೊಳ್ಳಿ ಅಂತ ಆದಾಯ ಬರ್ತಕ್ಕಂಥ ಮೂಲ ಸರಾಯಿ ಮತ್ತು ಲಾಟರಿಯನ್ನ ನಿಷೇಧ ಮಾಡಿದ್ರು. ಯಾಕೋಸ್ಕರ ನಿಷೇಧ ಮಾಡಿದ್ರು? ತಾಯಂದ್ರು ಚೆನ್ನಾಗಿರ್ಲಿ ಅಂತ. ನಿಮ್ಮ ಮನೆಗೆ ಬರ್ತಾರೆ, 2,000 ಕೊಡ್ತಾ ಇದೀವಿ, ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ, ನಾವು ಗೆದ್ರೆ 1 ಕೋಟಿ 1 ಲಕ್ಷ 1 ವರ್ಷ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ತಾಯಂದ್ರು ಮರಳಾಗಬೇಡಿ. ಕುಮಾರಣ್ಣನಿಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಮಹಿಳೆಯರು. ಹಿಂದೆಲ್ಲ ನಾನು ನೋಡ್ತಿದ್ದೆ, ಅವರು ಯಾವತ್ತು 7 ಎಲ್ಲೂ ಬಂದವರಲ್ಲ. ಸಂಜೆ 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಇರುವಾಗ ಒಂದ್ಸರಿ ರಾತ್ರಿ 1:45 ಗಂಟೆಗೆ ವಿಜಯ ಮಾಡಿ ಕರ್ಕೊಂಡು ಬಂದಿದ್ದವ್ರನ್ನ. ಅವತ್ತು ಕೂಡ ತಾಯಿಯನ್ನು ಕಳಸ ಹೊತ್ಕೊಂಡು ಆರತಿ ಹೊತ್ಕೊಂಡು ನಿಂತಿರ್ತಿದ್ರು. ಅಷ್ಟೊಂದು ಪ್ರೀತಿ ಮಾಡುವಂತ ತಾಯಿಯನ್ನು ಈ ಬಾರಿ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಕುಮಾರಣ್ಣವರು ಎಷ್ಟು ಅವರ ಮನಸ್ಸು ಕರುಣಾಮಯಿ ಅಂತಂದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದ ಅಲ್ಪಾವಧಿ ಸಮಯದಲ್ಲೇ ಅತಿ ಹೆಚ್ಚು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ವಿಶೇಷ ಚೇತನರಿಗೆ, ಆತ್ಮಹತ್ಯೆ ಮಾಡಿಕೊಂಡಂತ ರೈತರಿಗೆ ಮತ್ತೆ ಅನಾರೋಗ್ಯದಿಂದ ಕಾಡ್ತಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಜನಗಳಿಗೆ ಅವರು ಹೆಚ್ಚಿನ ರೀತಿಯಲ್ಲಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹಣವನ್ನು ಕೊಡ್ತಾ ಇದ್ರು. ಮಹಾರಾಜನೇ ಮನೆ ಬಾಗಿಲಿಗೆ ಬಂದಂಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜನತಾ ದರ್ಶನ ಮಾಡಿ ಗ್ರಾಮಗಳಿಗೆ ಹೋಗಿ ಉಳಿದು ಗ್ರಾಮೀಣ ಕಷ್ಟ ಸುಖಗಳನ್ನ ಕೇಳ್ತಾ ಗ್ರಾಮವಾಸ್ತವನ್ನ ಇಡೀ ರಾಷ್ಟ್ರದಲ್ಲೇ ಮೊಟ್ಟಮೊದಲು ಶುರು ಮಾಡಿದಂತವರು ಸನ್ಮಾನ್ಯ ಕುಮಾರಣ್ಣ ಅವರು. ದೇವೇಗೌಡರು ಇಷ್ಟು ವಯಸ್ಸಿನಲ್ಲೂ ಕೂಡ ರಾಜ್ಯಸಭೆಗೆ ಹೋಗಿ ಸಾಕಷ್ಟು ಹೋರಾಟ, ಅವ್ರು ನಡೆಯಕ್ಕೆ ಆಗೋದಿಲ್ಲ, ವೀಲ್ ಚೇರ್ ಅಲ್ಲಿ ಹೋಗಿ ನೆಲ ಜಲ ಭಾಷೆ ವಿಚಾರದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಅವರ ಸುಪುತ್ರರು 2 ಬಾರಿ ಮುಖ್ಯಮಂತ್ರಿಗಳಾಗಿ ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಯಶಸ್ವಿ ಅಂತವರು ಲೋಕಸಭೆಗೆ ಹೋಗಿದ್ದಾರೆ. ಕುಮಾರಣ್ಣವ್ರನ್ನ ಲೋಕಸಭೆಗೆ ಕಳಿಸಿದ್ರೆ ಅತಿ ಹೆಚ್ಚು ಮತಗಳ ಅಂತರದಿಂದ ಮಂಡ್ಯ ಜಿಲ್ಲೆಯ ಕೀರ್ತಿ ಇಡೀ ದೇಶದಲ್ಲೇ ಪರಿಚಯಿಸಿದೆ ಅಂತ ಹೇಳ್ತಾ ಎಲ್ಲರೂ ಹೇಳ್ತಾರೆ. ದಯವಿಟ್ಟು ಇದನ್ನ ಕೇಳಿಸ್ತಾರೆ. ಬಿಜೆಪಿಯವರು SC ST ವಿರೋಧಿಗಳು ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ SC ST ಜನಾಂಗದ ತಾಯಂದಿರಿಗೆ, ಯುವಕರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ಲ ತಿಳಿಸಬೇಕು. SC ST ಅನುದಾನಕ್ಕೆ ಇಟ್ಟಿದ್ದ 11,000 ಕೋಟಿಯನ್ನ ವಿತ್ಡ್ರಾ ಮಾಡಿ ಬಿಟ್ಟಿ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದಾರೆ.
ಅದು ನಿಜವಾಗ್ಲೂ SC/ST ಜನಾಂಗಕ್ಕೆ ಮಾಡಿದಂತ ಅವಮಾನ. ನಿಜವಾಗ್ಲೂ ಈ ದೇಶದಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಎಷ್ಟು ತುಚ್ಛವಾಗಿ ನಡೆಸ್ಕೊಂಡ್ರು ಅಂತಂದ್ರೆ 2 ಬಾರಿ ಲೋಕಸಭೆಯಲ್ಲಿ ಅವ್ರನ್ನ ಸೋಲೋದಕ್ಕೆ ನೋಡ್ಕೊಂಡವರು ಕಾಂಗ್ರೆಸ್ಸಿಗರು. ಅವರು ಅತ್ಯಂತ ಸಂದರ್ಭದಲ್ಲಿ ಅವ್ರಿಗೆ ಡೆಲ್ಲಿಲಿ ಮಣ್ಣು ಮಾಡೋಕೆ ಜಾಗ ಕೊಡ್ತಾರೆ, ವಿಮಾನದಲ್ಲಿ ಅವರ ಮೃತದೇಹವನ್ನು ಸಾಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ದಂಗೆ ನೋಡ್ಕೊಂಡವರು ಕಾಂಗ್ರೆಸ್ಸಿಗರು. 30 ಎಕರೆ 40 ಎಕರೆ 50 ಎಕರೆ ನೆಹರು ಅವ್ರಿಗಿರ್ಬೋದು, ರಾಜೀವ್ ಗಾಂಧಿ ಅವ್ರಿಗಿರ್ಬೋದು, ಇಂದಿರಾ ಗಾಂಧಿ ಅವ್ರಿಗೆ ಡೆಲ್ಲಿ ಆರ್ಟ್ ಆಫ್ ಸಿಟಿಯಲ್ಲಿ ಜಾಗ ಇಟ್ಕೊಂಡಿದ್ದಾರೆ. ಅಂತ ಮಹಾನ್ ಚೇತನ ಸರ್ವ ಜನಾಂಗದವರು ನೆಮ್ಮದಿಯಾಗಿ ಬದುಕಬೇಕು, ಪ್ರತಿಯೊಬ್ಬರಿಗೂ ಕಾನೂನು ಸರ್ವರಿಗೂ ಸಮಪಾಲು ಅನ್ನುವಂತ ರೀತಿಯಲ್ಲಿ ಅಂಬೇಡ್ಕರ್ ಅವರು ಒಂದ್ ಜಾತಿಗೆ ಸೀಮಿತ ಆಗ್ಲಿಲ್ಲ. ಎಲ್ಲಾ ಕೋಮುಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ಸಂವಿಧಾನ ರಚನೆ ಮಾಡಿದಂತ ಅಂಬೇಡ್ಕರ್ ಅವರಿಗೆ ಅತಿ ಹೆಚ್ಚು ಅವಮಾನ ಮಾಡಿದಂತವರು ಕಾಂಗ್ರೆಸ್ಸಿಗರು. ಇದನ್ನೆಲ್ಲ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಅದೇ ರೀತಿ ಯಡಿಯೂರಪ್ಪನವರು ಹಾಗೆ ಪ್ರತಿ ಲೀಟರ್ ಹಾಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಅವರು ಬಂದ ತಕ್ಷಣ 700 ಕೋಟಿಗೂ ಹೆಚ್ಚು ರೈತರಿಗೆ ನೇರವಾಗಿ ಕೊಡುವಂತ ಹಾಗೆ ಪ್ರೋತ್ಸಾಹ ಧನ ಕೊಡುವಂತ 700 ಕೋಟಿ ಹಣವನ್ನ ತಡೆ ಹಿಡಿದು ನೇರವಾಗಿ ರೈತರಿಗೆ ಅವರು ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಬೊಮ್ಮಾಯಿಯವರು ಕೊಟ್ಟಿದ್ದಂತ ರೈತ ಸಿರಿ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿದ್ದಾರೆ. ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿದೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಬಿಜೆಪಿ ಕಾರ್ಯಕರ್ತರು, JDS ಕಾರ್ಯಕರ್ತರಿಗೆ ನಾವೆಲ್ಲರೂ ಕೂಡ ದೇವರು ಮೆಚ್ಚುವಂತೆ ಚುನಾವಣೆಯನ್ನ ಮಾಡೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಚುನಾವಣೆಯನ್ನ ಮಾಡೋಣ. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ 8 ತಾಲೂಕಿಗೆ ಮಾದರಿಯಾಗಬೇಕು. ಕನಿಷ್ಠ 45,000 ಮತಗಳ ಅಂತ ಮುನ್ನಡೆಯಾಗಿ ಕೈಗೊಳ್ಳಬೇಕು ಅಂತ ಹೇಳ್ತಾ ಕುಮಾರಣ್ಣನ ಗೆಲ್ಸ್ಕೊಳ್ಳೋದ್ರ ಮುಖಾಂತರ ವಿಶ್ವ ನಾಯಕ ಮೋದಿ ಅವರು ಏನು 400 ಸೀಟ್ಗಳು ಮತ್ತೊಮ್ಮೆ 400 ಸೀಟ್ ಬಯಸ್ತಾ ಇದ್ದಾರೆ. ಕುಮಾರಣ್ಣನ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸಿಕೊಳ್ಳೋದ್ರ ಮುಖಾಂತರ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿದ ಇಡೀ ದೇಶ ನೋಡ್ತಾ ಇದೆ. ದೇವೇಗೌಡರು ಕುಮಾರಣ್ಣ ಮೋದಿಯವರ ಜೊತೆ ಇದ್ಮೇಲೆ ಬಿಜೆಪಿ ಮತ್ತೆ NDA ಮೈತ್ರಿಕೂಟದ ಅಭ್ಯರ್ಥಿಗಳು 28 ಜನ ಗೆಲ್ಲಬೇಕು. ಮಂಡ್ಯದ ಚುನಾವಣೆಯನ್ನು ದೇಶ ಮಾಡ್ತಾ ಇದೆ. ತಮ್ಮೆಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸ್ವಪ್ರತಿಷ್ಠೆಯನ್ನು ಬಿಟ್ಟು ಉಳಿದಂತ ದಿನ ಕುಮಾರಣ್ಣವರನ್ನ ಗೆಲ್ಸ್ಕೊಳ್ಳಿಕ್ಕೆ ನಾವೆಲ್ಲ ಕಟ್ಟಡ ಬೆದರಾಗಿ ದುಡಿಯೋಣ ಅಂತ ಪ್ರಾರ್ಥನೆ ಮಾಡ್ತೀವಿ.